Praise the Lord. Greetings to you all in the name of our Lord and Savior Jesus Christ. Today's Bible verse, Proverbs 16:24. Kind words are like honey, sweet to the taste and good for your health. ಜ್ಞಾನೋಕ್ತಿಗಳು 16:24. ಸವಿ ನುಡಿಯು ಜೇನು ಕೊಡ, ಅದು ಆತ್ಮಕ್ಕೆ ಸಿಹಿ, ಎಲುಬಿಗೆ ಕ್ಷೇಮ. ನಿನ್ನೆ ದಿವಸ ನಾವು ನೋಡಿದ್ದೇವೆ, ಹರ್ಷ ಹೃದಯ ಒಳ್ಳೆ ಔಷಧವಾಗಿದೆ ಎಂಬುದಾಗಿ. ಹೌದು, ಆರೋಗ್ಯವಂತರಾಗಿರಬೇಕಾದ್ರೆ ನಾವು ಯಾವಾಗಲೂ ಹರ್ಷ ಹೃದಯವುಳ್ಳವರಾಗಿರಬೇಕು, ಸಂತೋಷವುಳ್ಳವರಾಗಿರಬೇಕು. ಇವತ್ತಿನ ದಿವಸದಲ್ಲಿ ದೇವರು ನಮಗೆ ತಿಳಿಸುತ್ತಾ ಇದ್ದಾರೆ, ಸವಿ ನುಡಿ, ಒಳ್ಳೆಯ ಮಾತುಗಳು ಆಡುವುದಾದರೆ ಅದು ಯಾವ ರೀತಿ ಇರುತ್ತದೆ? ಜೇನು ಕೊಡದ ಹಾಗೆ, ಪೂರ್ತಿ ಒಂದು ಕೊಡದ ತುಂಬ ಜೇನು ಇರುವ ಹಾಗೆ. ಅದು ಆತ್ಮಕ್ಕೆ ಅಷ್ಟು ಸಿಹಿಯನ್ನು ಕೊಡುವಂಥದ್ದು, ಅದು ಆತ್ಮಕ್ಕೆ ಆರೋಗ್ಯವನ್ನು ಕೊಡುವಂಥದ್ದು, ಅದು ಆತ್ಮಕ್ಕೆ ರುಚಿಯನ್ನು ಕೊಡುವಂಥದ್ದು ಮತ್ತು ಎಲುಬುಗಳಿಗೆ ಕ್ಷೇಮವನ್ನು ಕೊಡುವಂಥದ್ದು, ಆರೋಗ್ಯವನ್ನು ಕೊಡುವಂಥದ್ದು. ಮಾನವನ ದೇಹದಲ್ಲಿ ಇರುವ 206 ಎಲುಬುಗಳಿಗೆ ಕೂಡ ಈ ಸವಿನುಡಿ ಆರೋಗ್ಯವನ್ನು ಅನುಗ್ರಹಿಸುತ್ತದಂತೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಸತ್ಯವೇದ ತಿಳಿಸುವ ಹಾಗೆ ನಮ್ಮ ಮಾತುಗಳು ನಯವಾದ ಮಾತುಗಳಾಗಿರಬೇಕು, ನಯವಾದ ನುಡಿಗಳಾಗಿರಬೇಕು. ಜ್ಞಾನೋಕ್ತಿ 12:18 ದೇವರ ವಾಕ್ಯ ಈ ರೀತಿ ತಿಳಿಸ್ತದೆ, ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡುವವರುಂಟು ಮತ್ತು ಮತಿವಂತರ ಮಾತೆ ಮದ್ದು ಎಂಬುದಾಗಿ. ಯಾರು ಒಳ್ಳೆಯ ಮಾತುಗಳನ್ನಾಡುತ್ತಾರೋ ಆ ಮಾತುಗಳೇ ಔಷಧವಾಗಿರುತ್ತವೆ, ಮದ್ದಿನ ಹಾಗೆ ಅವು ಕಾರ್ಯ ಮಾಡುತ್ತವೆ ಎಂಬುದಾಗಿ. ಆದುದರಿಂದ ಒಳ್ಳೆ ಮಾತುಗಳನ್ನು ನಾವು ಆಡುವಂಥವರಾಗಿರಬೇಕು. ನಾವು ಮಾತಾಡುವಾಗ ಇತರರಿಗೆ ಅದು ಆರೋಗ್ಯವನ್ನು ಉಂಟು ಮಾಡುವಂಥದ್ದಾಗಿರಬೇಕು, ಇತರರಿಗೆ ಅದು ಉತ್ಸಾಹವನ್ನು ಕೊಡುವಂಥದ್ದಾಗಿರಬೇಕು, ಇತರರು ಆ ಮಾತನ್ನು ಕೇಳಿಸಿಕೊಳ್ಳಲಿಕ್ಕೆ ಇಷ್ಟಪಡುವಂಥವರಾಗಿರಬೇಕು. ಒಂದೇ ನಾಲಿಗೆಯಿಂದ ನಾವು ಇತರರನ್ನು ದೂಷಿಸುತ್ತೇವೆ ಮತ್ತು ಇತರರನ್ನು ಉತ್ಸಾಹಪಡಿಸಲು ಹೌದು. ಆದುದರಿಂದ ಈ ನಮ್ಮ ಮಾತುಗಳು, ಈ ನಮ್ಮ ನುಡಿಗಳು ಇತರರಿಗೆ ಹರ್ಷದಾಯಕವಾದದ್ದಾಗಿರಬೇಕು, ಇತರರಿಗೆ ಔಷಧದ ಉಪಾದಿಯಲ್ಲಿ ಕಾರ್ಯ ಮಾಡುವಂಥದ್ದಾಗಿರಬೇಕು. ಒಬ್ಬ ಬಾಲಕನು ಅನಾಥ ಬಾಲಕನಾಗಿದ್ದನು. ಅವನು ಒಂದು ದಿವಸ ಬಡತನದಿಂದ, ಹಸಿವೆಯಿಂದ ಬಾಡಿ ಹೋಗಿ ಪಟ್ಟಣಕ್ಕೆ ಕೆಲಸವನ್ನು ಅರಿಸಿ ಬರುತ್ತಾನೆ. ಅಲ್ಲಿ ಒಬ್ಬ ದೇವ ಸೇವಕರು ಅವನನ್ನು ಸಂಧಿಸುತ್ತಾರೆ. ಪ್ರಿಯರೇ, ಆ ದೇವ ಸೇವಕರು ಅವನನ್ನು ಉತ್ಸಾಹಪಡಿಸುತ್ತಾರೆ, ಅವನಿಗೆ ಒಳ್ಳೆ ಮಾತುಗಳನ್ನಾಡುತ್ತಾರೆ. ಒಂದು ದಿನ ಉಂಟು ತಮ್ಮ, ಆ ದಿನದಲ್ಲಿ ನೀನು ಬಹಳ ಉನ್ನತ ಸ್ಥಾನಕ್ಕೆ ಏರುತ್ತಿ, ಉನ್ನತಿಗೆ ಬರುತ್ತಿ, ದೇವರು ನಿನಗೆ ಸಹಾಯ ಮಾಡುತ್ತಾರೆ, ಕರ್ತನು ನಿನ್ನನ್ನು ಆಶೀರ್ವದಿಸುತ್ತಾರೆ. ನೀನು ಯಾವ ಉದ್ಯೋಗವನ್ನು ಮಾಡಿದರೂ ಕೂಡ ನೀನು ಜನರಿಗೆ ಒಳ್ಳೆಯದನ್ನು ಮಾಡು, ಆಗ ದೇವರು ನಿನಗೆ ಒಳ್ಳೆಯದನ್ನು ಮಾಡುತ್ತಾರೆ ಎಂಬುದಾಗಿ ಹರಸಿ ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥನೆ ಮಾಡಿ ಕಳುಹಿಸಿಕೊಡುತ್ತಾರೆ. ಈ ಮಾತುಗಳು ಆ ಬಾಲಕನ ಹೃದಯದಲ್ಲಿ ನಾಟಿಕೊಳ್ಳುತ್ತವೆ, ಆ ಮಾತುಗಳು ಉತ್ಸಾಹವನ್ನು ಕೊಡುತ್ತವೆ, ಈ ಮಾತುಗಳು ಅವನ ಜೀವಿತದಲ್ಲಿ ಔಷಧವಾಗಿ ಕಾರ್ಯ ಮಾಡುತ್ತವೆ. ಕೆಲವೇ ವರ್ಷಗಳಲ್ಲಿ ಅವನು ಒಂದು ಒಳ್ಳೆಯ ದೊಡ್ಡ ಕಾರ್ಖಾನೆಯ ವ್ಯವಸ್ಥಾಪಕನಾಗುತ್ತಾನೆ. ಆ ಬಾಲಕನ ಹೆಸರೇ ಕೋಲ್ಗೇಟ್ ಎಂಬುದಾಗಿ. ಪ್ರಿಯರೇ, ಹೌದು, ಜ್ಞಾನೋಕ್ತಿ 15:23 ತಕ್ಕ ಉತ್ತರ ಕೊಡುವವನಿಗೆ ಎಷ್ಟೋ ಉಲ್ಲಾಸ, ಸಮಯೋಚಿತವಾದ ವಚನದಲ್ಲಿ ಎಷ್ಟೋ ಸ್ವಾರಸ್ಯ ಎಂಬುದಾಗಿ. ಹೌದು, ನೀವು ಕೂಡ ಮಾತನಾಡುವಾಗ ಯೋಚಿಸಿ ಮಾತನಾಡ್ರಿ, ಮುಂದಿನವರಿಗೆ ಆದರಣೆ ಕೊಡುವಂತಹ ಮಾತುಗಳನ್ನಾಡಿರಿ. ಆ ದೇವ ಸೇವಕರು ಒಳ್ಳೆಯ ರೀತಿಯಿಂದ ಆದರಣೆ ಕೊಡುವಂತಹ ಮಾತುಗಳನ್ನಾಡಿರುವುದರಿಂದ ಆ ಬಾಲಕನು ಅದರಿಂದ ಉತ್ಸಾಹಗೊಂಡು ಉತ್ತಮ ರೀತಿಯಿಂದ ಕೆಲಸ ಮಾಡಿ ಈಗ ಅವನು ಇಡೀ ಪ್ರಪಂಚದಲ್ಲಿಯೇ ಹೆಚ್ಚಾಗಿ ದಶಮಾಂಶವನ್ನು ಕೊಡುವಂತಹ ವ್ಯಕ್ತಿಯಾಗಿ ಅವನು ಮಾರ್ಪಾಟು ಹೊಂದಿದ್ದಾನೆ. ಪ್ರತಿ ಮನೆಗಳಲ್ಲೂ ಈ ಕೋಲ್ಗೇಟ್ ಟೂತ್ಪೇಸ್ಟ್ ಅನ್ನು ಜನರು ಬಳಸುವಂಥವರಾಗಿದ್ದಾರೆ. ಅಷ್ಟು ಅವನು ಅಭಿವೃದ್ಧಿ ಕಾಣುತ್ತಾನೆ, ಅಷ್ಟು ಅವನು ಪ್ರಸಿದ್ಧಿ ಹೊಂದಿದ್ದಾನೆ. ಪ್ರಿಯರೇ, ಈ ರೀತಿ ಆಗಲಿಕ್ಕೆ ಕಾರಣ ಅಂದು ಆ ದೈವ ಸೇವಕರು ಆಡಿರೋ ಮಾತುಗಳು. ನೀನು ಆಡೋ ಮಾತುಗಳು ಇವತ್ತು ಯಾವ ರೀತಿ ಇದೆ? ಔಷಧದಂತಿರುವ ಮಾತುಗಳನ್ನು ನೀವು ಆಡ್ತಾ ಇದ್ದೀರಾ ಅಥವಾ ವಿಷ ತುಂಬಿದ ಮಾತುಗಳನ್ನು ನೀವು ಆಡ್ತಾ ಇದ್ದೀರಾ? ನಿಮ್ಮ ಬಾಯಿಂದ ಹೊರಡ್ತಕ್ಕಂಥ ಮಾತುಗಳು ಇತರರ ಜೀವಿತವನ್ನು ಕಟ್ಟುವಂಥದ್ದಾಗಿರಲಿ, ಇತರರ ಕುಟುಂಬಗಳನ್ನು ಕಟ್ಟುವಂಥದ್ದಾಗಿರಲಿ, ಇತರರು ಮುರಿದ ಹೃದಯವುಳ್ಳವರಾಗಿರುವಾಗ ನಿಮ್ಮ ಮಾತುಗಳು ಅವರನ್ನು ಸಂತೈಸುವಂಥದ್ದಾಗಿರಲಿ, ನಿಮ್ಮ ಮಾತುಗಳು ಕೃಪೆ ತುಂಬಿದ ಮಾತುಗಳಾಗಿರಲಿ. ಪ್ರಿಯರೇ, ಯೇಸು ಸ್ವಾಮಿ ಅಂತಹ ಮಾತುಗಳನ್ನು ಆಡಲಿಕ್ಕೆ ನೀವು ಅಭ್ಯಾಸ ಮಾಡಿಕೊಳ್ಳಿರಿ. ಯೋಹಾನ 7:46 ಈ ಮನುಷ್ಯನು ಮಾತಾಡುವ ರೀತಿಯಲ್ಲಿ ಯಾರೂ ಎಂದೂ ಮಾತಾಡಿದ್ದಿಲ್ಲ ಎಂಬುದಾಗಿ ಜನರು ಅಂದುಕೊಳ್ಳುತ್ತಾರೆ. ಹೌದು, ನಿನ್ನ ಮಾತುಗಳು
ಯೇಸು ಕ್ರಿಸ್ತನ ಮಾತುಗಳಂತಾಗಿರಲಿ. ಸವಿ ನುಡಿಯು ಜೇನು ಕೂಡ, ಅದು ಆತ್ಮಕ್ಕೆ ಸಿಹಿ, ಎಲುಬಿಗೆ ಕ್ಷೇಮ. ನೀನು ಒಳ್ಳೆಯ ರೀತಿಯಿಂದ ಮಾತನಾಡುವುದಾದರೆ ನಿನಗೂ ಆರೋಗ್ಯ, ಕೇಳಿಸಿಕೊಳ್ಳುವವರಿಗೂ ಆರೋಗ್ಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನಾವು ಸವಿ ನುಡಿಗಳನ್ನು ಆಡಬೇಕು, ಒಳ್ಳೆ ಮಾತುಗಳನ್ನು ಆಡಬೇಕು ಏನೋ ವಾಕ್ಯ ಇವತ್ತು ಕಲಿಸಿಕೊಟ್ಟಿದ್ದೀರಿ ತಂದೆ, ಅದಕ್ಕಾಗಿ ಸ್ತೋತ್ರಪ್ಪ. ನಾವೆಲ್ಲರೂ ನಿಮ್ಮ ಹಾಗೆ ಆಗಲಿಕ್ಕೆ ಕೃಪೆ ಮಾಡು ಸ್ವಾಮಿ. ನಮ್ಮ ಬಾಯಿಂದ ಹೊರಡತಕ್ಕಂಥ ಮಾತುಗಳು ನಿನ್ನ ಮಾತುಗಳಾಗಿರಲಿ ದೇವರೇ, ಇತರರಿಗೆ ಆದರಣೆ ಕೊಡುವಂಥವುಗಳಾಗಿರಲಿ ಸ್ವಾಮಿ. ಇತರರ ಜೀವಿತದಲ್ಲಿ ಅವರ ಜೀವಿತ ಕಟ್ಟುವಂತಹ ಮಾತುಗಳು ನಮ್ಮಿಂದ ಹೊರಬರಲಿಕ್ಕಾಗುವಂತೆ ನಮ್ಮೊಬ್ಬೊಬ್ಬರಿಗೆ ಕೃಪೆ ಮಾಡಿ ನಿಮ್ಮ ಸಾಧನವನ್ನಾಗಿ ಉಪಯೋಗಿಸಿಕೊಳ್ಳಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.